ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶುಭೋದಯ. ಕಳೆದ ತರಗತಿಯಲ್ಲಿ ನೀವೆಲ್ಲರೂ ರೋಮ್ ಸಾಮ್ರಾಜ್ಯದ ಇತಿಹಾಸ, ಹಾಗೆಯೇ ಗಣರಾಜ್ಯ ಹಾಗೂ ನಿರಂಕುಶ ಪ್ರಭುತ್ವಗಳ ಉದಯ, ಪ್ರಮುಖ ರಾಜರುಗಳು ಮತ್ತು ಅವರು ಮಾಡಿದಂಥ ಸಾಧನೆಗಳ ಬಗ್ಗೆ ಸವಿವರವಾಗಿ ತಿಳ್ಕೊಂಡಿದ್ದೀರಾ. ಈ ತರಗತಿಯಲ್ಲಿ ನಾವೆಲ್ಲರೂ ರೋಮನರ ಕೊಡುಗೆಗಳು ಅನ್ನುವಂಥ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡೋಣ. ರೋಮನ್ ಸಾಮ್ರಾಜ್ಯ ಯುರೋಪಿನ ಒಂದು ಪ್ರಮುಖವಾದಂತಹ ಪ್ರಾಚೀನವಾದ ನಾಗರಿಕತೆಯಾಗಿದೆ. ಈ ನಾಗರಿಕತೆಯು ಸಾಮಾನ್ಯ ಶತಪೂರ್ವ 8ನೇ ಶತಮಾನದಿಂದ ಸಾಮಾನ್ಯ ಶತಮಾನ 15ನೇ ಶತಮಾನದವರೆಗೂ ಅಸ್ತಿತ್ವದಲ್ಲಿತ್ತು. ಇವರು ಗ್ರೀಕರ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಿದ್ದಲ್ದೇ ಇಡೀ ಯುರೋಪಿನ ರೋಮ್ ಸಾಮ್ರಾಜ್ಯ ಯುರೋಪಿನ ಅತ್ಯಂತ ಪ್ರಮುಖ ಪ್ರಾಚೀನವಾದಂತಹ ನಾಗರಿಕತೆ. ಈ ನಾಗರಿಕತೆ ಸಾಮಾನ್ಯ ಶತಪೂರ್ವ 8ನೇ ಶತಮಾನದಿಂದ ಸಾಮಾನ್ಯ ಶತಮಾನ 15ನೇ ಶತಮಾನದವರೆಗೂ ಅಸ್ತಿತ್ವದಲ್ಲಿತ್ತು. ರೋಮನರು ಗ್ರೀಕರ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಿದ್ದಲ್ದೇ ಇಡೀ ಯುರೋಪಿನ ದೇಶಗಳಿಗೆ ಅವುಗಳನ್ನು ಹರಡುವ ಪ್ರಯತ್ನವನ್ನು ಮಾಡಿದ್ರು. ಜೊತೆಗೆ ಇವರು ಸಾಂಸ್ಕೃತಿಕವಾಗಿ ಮತ್ತು ರಾಜಕೀಯ ವಿಷಯಗಳಲ್ಲಿ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿದ್ರು. ಇವು ಇಡೀ ನಾಗರಿಕ ಯುರೋಪಿನ ರಾಷ್ಟ್ರಗಳಿಗೂ ಅಳವಡಿಸಿಕೊಂಡ್ವು. ಹಾಗಾಗಿ ಇವರ ಸಾಂಸ್ಕೃತಿಕ ಮತ್ತು ರಾಜಕೀಯ ವಿಷಯಗಳನ್ನು ಯುರೋಪಿನ ಒಂದು ಆಧಾರ ಸ್ತಂಭಗಳು ಅಂತಲೇ ಕರೆಯಲಾಗುತ್ತೆ. ಸೊ ಹೀಗೆ ರೋಮ್ ಸಾಮ್ರಾಜ್ಯವು ಸಾಂಸ್ಕೃತಿಕ ಒಂದು ಕೊಡುಗೆಗಳನ್ನು ನೀಡಿರೋದ್ರ ಜೊತೆಗೆ ಇಲ್ಲಿ ವಿಶೇಷವಾಗಿ ರೋಮ್ ಸಾಮ್ರಾಜ್ಯವು ಯುರೋಪಿನ ಪ್ರಾಚೀನವಾದಂಥ ಪ್ರಮುಖವಾದಂತಹ ನಾಗರಿಕತೆ. ಈ ನಾಗರಿಕತೆ ಸಾಮಾನ್ಯ ಶತಪೂರ್ವ 8ನೇ ಶತಮಾನದಿಂದ ಸಾಮಾನ್ಯ ಶತಮಾನ 15ನೇ ಶತಮಾನದವರೆಗೂ ಅಸ್ತಿತ್ವದಲ್ಲಿತ್ತು. ರೋಮನರು ಗ್ರೀಕಿನ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಯುರೋಪಿನ ನಾಗರಿಕತೆಗಳಿಗೆ ಹರಡುವ ಪ್ರಯತ್ನವನ್ನು ಮಾಡಿದ್ರು. ಜೊತೆಗೆ ಸಾಂಸ್ಕೃತಿಕವಾಗಿಯೂ ಮತ್ತು ರಾಜಕೀಯ ವಿಷಯಗಳನ್ನು ಉತ್ತಮವಾಗಿ ಜಾರಿಗೊಳಿಸಿದ್ರಿಂದಾಗಿ ಅವು ಯುರೋಪಿನ ನಾಗರಿಕತೆಗಳಿಗೆ ಆಧಾರ ಸ್ತಂಭಗಳಾಗಿದ್ವು. ಸೊ ಇವರ ಈ ಪ್ರಗತಿಯನ್ನು ಕಂಡು ಕೆಲವು ವಿದ್ವಾಂಸರು ಈ ರೀತಿ ಹೇಳಿದ್ದಾರೆ: ರೋಮನರು ಗ್ರೀಕ್ನ ದೇಶವನ್ನು ಸೈನ್ಯದಿಂದ ವಶಪಡಿಸಿಕೊಂಡ್ರೆ ಗ್ರೀಕರು ರೋಮನ್ನರನ್ನು ಬೌದ್ಧಿಕವಾಗಿ ವಶಪಡಿಸ್ಕೊಂಡ್ರು ಅಂತ ತಿಳಿಸ್ತಾರೆ. ಅಂದರೆ ರೋಮನ್ನರು ಯುರೋಪಿನ ಮತ್ತು ಗ್ರೀಕಿನ ನಡುವೆ ಒಂದು ಮಧ್ಯವರ್ತಿಗಳಾಗಿ ಕೆಲಸ ಮಾಡಿರುವಂಥದ್ದು ಸ್ಪಷ್ಟವಾಗಿ ತಿಳಿಯುತ್ತೆ. ಹಾಗಾದರೆ ಇವರು ಎಂತಹ ಕೊಡುಗೆಗಳನ್ನು ನೀಡಿದ್ರು ಅಂತ ನಾವು ಅವಲೋಕನೆಯನ್ನು ಮಾಡಿದ್ರೆ, ಇವರು ಗಣರಾಜ್ಯ ಮತ್ತು ಸರ್ಕಾರಗಳ ರಚನೆಯ ಬಗ್ಗೆ, ಕಾನೂನುಗಳ ಬಗ್ಗೆ, ತೆರಿಗೆಯ ನೀತಿಗಳ ಬಗ್ಗೆ, ಪೌರತ್ವದ ಹಕ್ಕುಗಳ ಬಗ್ಗೆ, ಜೊತೆಗೆ ಸಾರ್ವಜನಿಕ ಕಟ್ಟಡಗಳು, ಆಸ್ಪತ್ರೆಗಳು, ಸ್ವಚ್ಛತಾ ವ್ಯವಸ್ಥೆಯ ಬಗ್ಗೆ ವಿಭಿನ್ನವಾದಂತಹ ಕೊಡುಗೆಯನ್ನು ವಿಶ್ವಕ್ಕೆ ನೀಡಿರುವಂಥದ್ದನ್ನ ನಾವು ಕಾಣ್ತೇವೆ. ಇಂತಹ ರೋಮನರ ಕೊಡುಗೆಗಳನ್ನು ಮುಖ್ಯವಾಗಿ ನಾವು 5 ಭಾಗಗಳಾಗಿ ವಿಭಾಗಿಸಲಾಗಿದೆ. ಅವುಗಳೆಂದರೆ ಫ್ಯಾಕ್ಸ್ ರೋಮನ ಅಥವಾ ರೋಮನ್ ಶಾಂತಿ ಅಂತೇಳಿ, ಎರಡನೇದು ರೋಮನ್ನರ ಕಾನೂನುಗಳು, ಭಾಷೆ ಮತ್ತು ಸಾಹಿತ್ಯ, ಮೂರನೇದು ವಿಜ್ಞಾನ, ಹಾಗೂ ಕೊನೆಯದು ರೋಮನ್ನರ ಕಲೆ ಮತ್ತು ವಾಸ್ತುಶಿಲ್ಪ. ಮಕ್ಕಳೇ, ನಾವೀಗ ರೋಮನ್ನರ ಪ್ರಥಮ ಕೊಡುಗೆಯಾದಂತಹ ಫ್ಯಾಕ್ಸ್ ರೋಮನ ಅನ್ನುವಂತಹ ವಿಚಾರವನ್ನು ಕುರಿತು ಚರ್ಚೆಯನ್ನು ಮಾಡೋಣ. ಫ್ಯಾಕ್ಸ್ ರೋಮನ ಅಥವಾ ರೋಮನ್ ಶಾಂತಿ ಅಂತ ಕರೆಯಲಾಗುತ್ತೆ. ನಿಮಗೆ ಗೊತ್ತು, ರೋಮನ್ ಸಾಮ್ರಾಜ್ಯ ಅನ್ನುವಂಥದ್ದು ಅತ್ಯಂತ ವಿಶಾಲವಾದಂಥ ಸಾಮ್ರಾಜ್ಯ. ಇದು ಯುರೋಪ್ ಖಂಡಗಳಿಗೆ, ಆಫ್ರಿಕಾ ಖಂಡಗಳಿಗೆ, ಏಷ್ಯಾ ಖಂಡಗಳಿಗೆ ವಿಸ್ತಾರವಾದಂತಹ ವ್ಯಾಪ್ತಿಯನ್ನು ಹೊಂದಿತ್ತು. ಇಂತಹ ವಿಸ್ತಾರವಾದಂತಹ ಭೂಭಾಗಗಳನ್ನು ಹೊಂದಿದ್ರಿಂದಾಗಿ ಆ ರೋಮನ್ನರು ಅಲ್ಲಿ ಫ್ಯಾಕ್ಸ್ ರೋಮನ ಅಥವಾ ರೋಮನ್ ಶಾಂತಿ ಎನ್ನುವಂತಹ ತತ್ವವನ್ನು ಅಳವಡಿಸಬೇಕಾಗಿತ್ತು. ಯಾಕಂದರೆ ಇಷ್ಟು ಭೂಭಾಗಗಳಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೆ ಆಡಳಿತಗಾರರ ನಡುವೆ ಯುದ್ಧಗಳು, ಕಲಹಗಳು, ಸಂಘರ್ಷಗಳು ನಡೀತಾ ಇದ್ವು. ಈ ಪ್ರದೇಶಗಳೆಲ್ಲವೂ ಸದಾಕಾಲ ಯುದ್ಧದ ತಾಣಗಳಾಗಿದ್ವು. ಹಾಗಾಗಿ ಈ ಒಂದು
ಫ್ಯಾಕ್ಸ್ ರೋಮನ ಅನ್ನುವಂತಹ ಒಂದು ಪದ್ಧತಿಯನ್ನು ಅಥವಾ ತಂತ್ರವನ್ನು ರೋಮನ್ನರು ಜಾರಿಗೆ ತರ್ತಾರೆ. ಅದರಲ್ಲೂ ಅಗಸ್ಟಸ್ ಸೀಸರ್ನ ಕಾಲಾವಧಿಯಲ್ಲಿ ಈ ಫ್ಯಾಕ್ಸ್ ರೋಮನ ಅನ್ನುವಂಥ ತತ್ವ ಅಸ್ತಿತ್ವಕ್ಕೆ ಬಂತು. ನಿಮ್ಗೆ ಇಲ್ಲಿ 2 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಫ್ಯಾಕ್ಸ್ ರೋಮನ ಎಂದರೇನು ಅಂತೇಳಿ. ಫ್ಯಾಕ್ಸ್ ರೋಮನ ಎಂದರೆ ಇಡೀ ಮೆಡಿಟರೇನಿಯನ್ ಪ್ರದೇಶಕ್ಕೆ ರೋಮ್ ಸೈನ್ಯದ ಮೂಲಕ ಶಾಂತಿಯನ್ನು ಸ್ಥಾಪಿಸುವುದಕ್ಕಾಗಿ ರೋಮನ್ ಸಂಸ್ಕೃತಿಯನ್ನು ಬೆಳೆಸಿದ್ರು. ಅದನ್ನು ಫ್ಯಾಕ್ಸ್ ರೋಮನ ಎಂದು ಕರೆಯುತ್ತಾರೆ. ಇಂಪಾರ್ಟೆಂಟು, ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಫ್ಯಾಕ್ಸ್ ರೋಮನ ಅನ್ನುವಂಥದ್ದು 2 ಅಂಕದ ಪ್ರಶ್ನೆಗೆ ಕೇಳ್ತಾರೆ. ಸೊ ಫ್ಯಾಕ್ಸ್ ರೋಮನ ಎಂದರೆ ಇಡೀ ಮೆಡಿಟರೇನಿಯನ್ ಭೂಭಾಗಕ್ಕೆ ಸೈನ್ಯದ ಮೂಲಕ 2 ಶತಮಾನಗಳ ಕಾಲ ಶಾಂತಿಯನ್ನು ಸ್ಥಾಪಿಸಿ ರೋಮ್ನ ಸಂಸ್ಕೃತಿಯನ್ನು ಅಥವಾ ನಾಗರಿಕತೆಯನ್ನು ಬೆಳೆಸಿದ್ರು. ಇದನ್ನು ಫ್ಯಾಕ್ಸ್ ರೋಮನ ಎಂದು ಕರೆಯುತ್ತಾರೆ. ನಾನು ಆಗಲೇ ಹೇಳಿದೆ, ಇದು 2 ಶತಮಾನಗಳ ಕಾಲ ಶಾಂತಿಯಿಂದ ಕೂಡಿದಂತಹ ಒಂದು ಪದ್ಧತಿ ಅಂತೇಳಿ. ಇದು ಆರಂಭ ಆಗಿದೆಯಲ್ಲಪ್ಪ ಅಂದರೆ ಅಗಸ್ಟಸ್ ಸೀಸರ್ ಅನ್ನುವಂತಹ ಒಂದು ಪ್ರಸಿದ್ಧ ರಾಜನ ಕಾಲದಲ್ಲಿ. ಈತ ವಿಶ್ವ ರಾಜ್ಯ ಪರಿಕಲ್ಪನೆಯನ್ನು ಹೊಂದಿದ್ರು. ಹಾಗಾಗಿ ಪ್ರಾಯೋಗಿಕವಾಗಿ ಇಡೀ ಮೆಡಿಟರೇನಿಯನ್ ಒಂದು ಭೂಭಾಗದಲ್ಲಿ ಶಾಂತಿ ಸಮೃದ್ಧಿಯನ್ನು ಸ್ಥಾಪನೆ ಮಾಡಿದ್ರು. ಇದು ಮುಂದುವರಿತಾ ಇವರು ಹಾಕಿಕೊಟ್ಟಂತಹ ಅಗಸ್ಟಸ್ ಸೀಸರ್ನ ಒಂದು ತತ್ವಗಳು, ಆಡಳಿತ ಪದ್ಧತಿಗಳನ್ನು ಆಧಾರವಾಗಿಟ್ಕೊಂಡು ಮುಂದಿನ ಅನೇಕ ರಾಜರುಗಳು ಅವುಗಳನ್ನು ಜಾರಿಗೊಳಿಸ್ತಾರೆ. ಹಾಗಾಗಿ ಸಾಮಾನ್ಯ ಶತಮಾನ 180ರವರೆಗೂ ಸಹ ಈ ಒಂದು ರೋಮನ್ ಶಾಂತಿಯಿಂದ ಕೂಡಿತ್ತು. ಹಾಗಾಗಿ ಈ ಕೀರ್ತಿ ಅಗಸ್ಟಸ್ ಸೀಸರ್ಗೆ ಸಲ್ಲುತ್ತೆ ಮತ್ತು ಇದನ್ನು ಮುಂದುವರಿಸ್ಕೊಂಡು ಹೋಗಿ ಈ ರೋಮನ್ ಅನ್ನುವಂತಹ ಶಾಂತಿಯನ್ನು ಬೆಳೆಸಿದಂಥ ಕೀರ್ತಿ ಮಾರ್ಕಸ್ ಅರೇಲಿಯಸ್ ಅನ್ನುವಂತಹ ರಾಜನಿಗೂ ಸೇರುತ್ತೆ. ಈ ಶಾಂತಿಯಿಂದ ಏನಾಯ್ತಪ್ಪ ಇಡೀ ರೋಮನ್ ಸಾಮ್ರಾಜ್ಯ ಅಂದರೆ, ಮುಖ್ಯವಾಗಿ ಇಲ್ಲಿ ವ್ಯಾಪಾರ ವಾಣಿಜ್ಯಗಳು ಅಭೂತಪೂರ್ವವಾಗಿ ಯಶಸ್ವಿಗೊಂಡವು. ಅಷ್ಟೇ ಅಲ್ಲ, ಇಲ್ಲಿ ಇಡೀ ಸಾಮ್ರಾಜ್ಯವು ಹೊಸ ನಗರಗಳನ್ನು ಸ್ಥಾಪನೆ ಮಾಡಲಾಯಿತು. ವಿನೂತನವಾದಂಥ ಕಟ್ಟಡಗಳನ್ನು ಸ್ಥಾಪನೆಯನ್ನು ಮಾಡಲಾಯಿತು. ಹೀಗಾಗಿ ರೋಮನ್ ಸಾಮ್ರಾಜ್ಯವು ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ಯಲಾಯಿತು. ಅಷ್ಟೇ ಅಲ್ಲ, ಈ ರೋಮನ್ ಶಾಂತಿ ಎನ್ನುವಂಥ ತತ್ವದಿಂದ ರೋಮ್ ಭೂಭಾಗಗಳಿಗೆ ಒಳಪಟ್ಟಂತಹ ಪ್ರದೇಶಗಳ ಜನರಿಗೂ ಪೌರತ್ವವನ್ನು ನೀಡಲಾಯಿತು. ಪೌರತ್ವದ ಹಕ್ಕಿನಿಂದಾಗಿ ಆ ಜನರೂ ಸಹ ರೋಮನ್ನರಂತೆ ನಾವು ಸಮಾನತೆಯನ್ನು ಹೊಂದಿರುವಂಥವ್ರು ಅನ್ನುವಂಥ ಭಾವನೆ ಬೆಳೀತು. ಹಾಗಾಗಿ ರೋಮನ್ನರು ಮತ್ತು ರೋಮನ್ನರೇತರ ಒಂದು ಜನರ ಶಾಂತಿ ಸಮೃದ್ಧಿಯನ್ನು ಕಾಪಾಡಿಕೊಂಡೋಗಿ ಈ ಒಂದು ಫ್ಯಾಕ್ಸ್ ರೋಮನ ಅನ್ನುವಂಥದ್ದು ಒಂದು ಯುರೋಪಿನಲ್ಲಿ ಬೆಳವಣಿಗೆಗೆ, ಶಾಂತಿ ಸಮೃದ್ಧಿಯ ವಿಕಾಸಕ್ಕೆ ಕಾರಣ ಆಯಿತು ಅನ್ನುವಂಥದ್ದನ್ನ ನಾವಿಲ್ಲಿ ಮೊದಲನೇ ಕೊಡುಗೆಯಲ್ಲಿ ನಾವು ತಿಳ್ಕೊಳ್ತೀವಿ. ಇನ್ನು 2ನೇ ಕೊಡುಗೆ ಏನಪ್ಪ ಅಂದರೆ ರೋಮನ್ನರ ಕಾನೂನುಗಳು. ಮಕ್ಕಳೇ, ರೋಮನ್ನರು ಒಂದು ಬೌದ್ಧಿಕವಾಗಿ ಅಗ್ರಸ್ಥಾನಕ್ಕೆ ನಿಲ್ಲುವಂತಹ ಕ್ಷೇತ್ರನೇ ಕಾನೂನುಗಳು ಅಂತಲೇ ಹೇಳ್ಬೋದಾಗಿದೆ. ಅವರು ರೂಪಿಸಿದಂತಹ ಅತ್ಯಂತ ವೈಜ್ಞಾನಿಕವಾದಂತಹ ವೈಚಾರಿಕತೆ ಉಳ್ಳಂತಹ ಕಾನೂನುಗಳನ್ನು ಅವರು ರೂಪಿಸಿದ್ರು. ಅವರ ಕಾನೂನುಗಳು ಇವತ್ತಿಗೂ ವಿಶ್ವದ ಅನೇಕ ನಾಗರಿಕತೆಗಳ ಮೇಲೆ ಗಾಢವಾದಂತಹ ಪ್ರಭಾವವನ್ನು ಬೀರಿರುವಂಥದ್ದನ್ನ ಕಾಣ್ತೇವೆ. ಸೊ ಇಂತಹ ಕಾನೂನುಗಳನ್ನು ರೂಪಿಸ್ಲಿಕ್ಕೆ ಕಾರಣ ಏನು ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ರೋಮ್ ಸಾಮ್ರಾಜ್ಯ ಅನ್ನುವಂಥದ್ದು ಅಖಂಡವಾದಂಥ ಭೂಭಾಗಗಳನ್ನು ಹೊಂದಿತ್ತು. ಅಲ್ಲಿ ಶಾಂತಿ ಸಮೃದ್ಧಿಯನ್ನು ಕಾಪಾಡಿಕೊಂಡು ಜನರು ನೆಮ್ಮದಿಯ ಜೀವನವನ್ನು ರೂಪಿಸಲಿಕ್ಕೆ ಅವರು ಅತ್ಯಂತ ಕಠಿಣವಾದಂತಹ ಮತ್ತು ಕ್ರಮಬದ್ಧವಾದಂತಹ ಕಾನೂನುಗಳನ್ನು ರೂಪಿಸ್ತಾರೆ. ಅವರ ಕಾನೂನುಗಳು ಹೇಗಿದ್ವಪ್ಪ ಅಂದರೆ, ವ್ಯಾಪಾರಕ್ಕೂ ವಾಣಿಜ್ಯಕ್ಕೂ ಪ್ರೋತ್ಸಾಹವನ್ನು ನೀಡಿದ್ವು. ಜನರು ವಿಶಾಲವಾದಂತಹ ಭೂಭಾಗಗಳಲ್ಲಿ ಒಂದು ವ್ಯಾಪಕವಾದಂತಹ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಆ ಕಾನೂನುಗಳು ಪೂರಕವಾಗಿದ್ವು. ಅಷ್ಟೇ ಅಲ್ಲ, ಅವರು ಜಾರಿಗೆ ತಂದಂಥ ಅವತ್ತಿನ ಕಾನೂನಿನ ಪದಗಳು ಇವತ್ತಿಗೂ ಅಸ್ತಿತ್ವದಲ್ಲಿರುವಂಥದ್ದನ್ನ ನಾವು ಕಾಣ್ತೇವೆ. ಅಂತಹ ಕಾನೂನು ಪದಗಳು ಯಾವುದು ಅಂದರೆ, ಕಾನೂನು, ಲಾ ಆಗಿರ್ಬೋದು, ಕಾಯ್ದೆ ಆಗಿರ್ಬೋದು, ತೀರ್ಪು ಆಗಿರ್ಬೋದು, ಸಮಾನತೆ ಆಗಿರ್ಬೋದು, ಈ ಎಲ್ಲ ಕಾನೂನಿನ ಪದಗಳು ಲ್ಯಾಟಿನಿನಿಂದ ರೋಮರ ಒಂದು ಕೊಡುಗೆಯಿಂದ ಬಂದಿರುವಂಥದ್ದನ್ನ ನಾವು ಕಾಣ್ತೇವೆ.
ಇಂತಹ ಕಾನೂನುಗಳು ಆರಂಭದಲ್ಲಿ ಪುರೋಹಿತ ವರ್ಗದವರು ಅರ್ಥೈಸ್ತಾ ಇದ್ರು. ಅಂದರೆ ರಾಜನಿಗೆ ಯಾವುದಾದರೂ ಮೊಕದ್ದಮೆಗಳನ್ನು ತೀರ್ಮಾನ ಮಾಡಲಿಕ್ಕೋ ಅಥವಾ ಯಾವುದಾದ್ರೂ ನ್ಯಾಯವನ್ನು ಕೊಡುವಂಥ ಸಂದರ್ಭದಲ್ಲಿ ಅವರು ಪುರೋಹಿತರನ್ನ ಕರೆಸ್ಕೊಳ್ತಾ ಇದ್ರು. ಅವರು ಆ ಒಂದು ಕಾನೂನಿನ ಅರಿವುಗಳನ್ನು, ಕಾನೂನಿನ ಮಹತ್ವವನ್ನು ತಿಳಿಸ್ತಾ ಇದ್ರು. ಹೀಗೆ ರೋಮ್ನಲ್ಲಿ ಕಾನೂನು ಪ್ರಾರಂಭದಲ್ಲಿ ಆರಂಭ ಆಯಿತು. ಮುಂದುವರಿತಾ ಆ ಕಾನೂನುಗಳ ಉಪಯುಕ್ತತೆಯನ್ನು ಬಲ್ಲಂಥವರು, ಆ ಕಾನೂನುಗಳ ಉಪಯೋಗವನ್ನು ಪಡೆದಂಥವರು ಅವುಗಳನ್ನು ಲಿಖಿತ ರೂಪದಲ್ಲಿ ದಾಖಲಿಸ್ತಾ ಹೋದರು. ಹಾಗಾಗಿ ಪ್ರಥಮ ಬಾರಿಗೆ ಅವುಗಳನ್ನು 12 ಕೋಷ್ಟಕಗಳಲ್ಲಿ ಸಂಗ್ರಹಿಸಿ ಒಂದು ದಾಖಲೆಯ ರೂಪದಲ್ಲಿ ಇಡಲಾಯಿತು. ಸೊ ಇಂತಹ ಕಾನೂನುಗಳೆಲ್ಲವೂ ಸಹ ಪ್ರಾಚೀನ ಕಾಲದಿಂದಲೂ ಸಹ, ಅಂದರೆ ರೋಮ್ ಸಾಮ್ರಾಜ್ಯ ಸ್ಥಾಪನೆ ಆದಾಗ್ಲಿಂದಲೂ ಸಹ ಒಂದು ಸಮಾನತೆಯ ತತ್ವದ ಆಧಾರದ ಮೇಲೆ ನಿಂತಿದ್ವು. ಹಾಗಾಗಿ ಈ ರೋಮನರ ಕಾಯ್ದೆಗಳನ್ನು ನಾವು ಮುಖ್ಯವಾಗಿ 2 ಭಾಗಗಳಾಗಿ ವಿಭಜನೆಯನ್ನು ಮಾಡಲಾಗಿದೆ. ಮೊದಲನೇ ಕಾನೂನನ್ನು ದ ಜಸ್ ಸಿವಿಲಿ ಅಂತ ಕರೀತಾರೆ. ಇನ್ನೊಮ್ಮೆ ಹೇಳ್ತೇನೆ, ದ ಜಸ್ ಸಿವಿಲಿ ಎಂದು. ಇದು ಒಂದು ರೋಮನ್ನರ ನಾಗರಿಕತೆಯ ಕಾಯ್ದೆ ಆಗಿತ್ತು. ಅಂದರೆ ರೋಮ್ನ ಭೂಭಾಗದಲ್ಲಿ ವಾಸಿಸುವ ನಾಗರಿಕರಿಗೆ, ಜನರಿಗೆ ಸಂಬಂಧಪಟ್ಟಂತಹ ಕಾನೂನಾಗಿತ್ತು. ಇನ್ನು ಎರಡನೇ ಕಾನೂನು ಯಾವುದು ಅಂತಂದರೆ ದ ಜಸ್ಟ್ ಜೆಂಟಿಯನ್ ಅನ್ನುವಂತಹ ಕಾಯ್ದೆ. ದ ಜಸ್ಟ್ ಜೆಂಟಿಯನ್ ಅನ್ನುವಂತಹ ಕಾಯ್ದೆಯನ್ನು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮಕ್ಕಳೇ. ದ ಜಸ್ಟ್ ಜೆಂಟಿಯನ್ ಅನ್ನುವಂತಹ ಕಾಯ್ದೆಯನ್ನು ಇವರು ರೂಪಿಸಿದ್ರು. ಈ ಕಾಯ್ದೆ ವಿಶೇಷವಾಗಿ ವಿದೇಶಿಯರಿಗೆ, ಅಂದರೆ ರೋಮ್ನಲ್ಲಿ ವಾಸವಾಗಿದ್ದಂಥ ವಿದೇಶರಿಗೆ ಅನ್ವಯ ಆಗ್ತಾ ಇತ್ತು. ಹಾಗೂ ರೋಮ್ನ ಪೌರತ್ವವನ್ನು ಹೊಂದಿಲ್ಲದೆ ಇರುವಂತಹ ಈ ಒಂದು ರೋಮ್ನ ಒಂದು ಪ್ರದೇಶಗಳಲ್ಲಿ ವಾಸಿಸುವಂಥ ನಾಗರಿಕರಿಗೆ ಅನ್ವಯ ಆಗ್ತಾ ಇದ್ದು. ಮಕ್ಕಳೇ, ನಿಮಗೆ 2 ಮಾರ್ಕ್ಸ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ರೋಮ್ನ ಕಾಲದಲ್ಲಿದ್ದಂತಹ 2 ಕಾನೂನುಗಳು ಯಾವುದು ಅಂತ. ಮೊದಲೇದು ದಿ ಜಸ್ ಸಿವಿಲಿ ಅನ್ನುವಂಥ ಕಾನೂನು, ಎರಡನೇದು ದಿ ಅಥವಾ ದ ಜಸ್ ಜೆಂಟಿಯನ್ ಅನ್ನುವಂತಹ ಕಾಯ್ದೆಗಳು ಅನ್ನುವಂಥದ್ದನ್ನ ನೀವು ಮನಸ್ಸಿನಲ್ಲಿ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇದಲ್ಲದೆ ಬರೀ ಈ ಕಾನೂನುಗಳನ್ನು ರೂಪಿಸಿದ್ದಷ್ಟೇ ಅಲ್ಲ, ರಾಜರು ಸಹ ಸ್ವತಃ ಆಸಕ್ತಿಯನ್ನು ವಹಿಸಿ ಕಾನೂನುಗಳನ್ನು ಇಲ್ಲಿ ಒಂದು ಸೃಷ್ಟಿ ಮಾಡಿರುವಂಥದ್ದನ್ನ, ಜಾರಿಗೊಳಿಸಿರುವಂಥದ್ದನ್ನ ನಾವು ಕಾಣ್ತೇವೆ. ಅಂತಹ ರೋಮ್ನ ಕಾನೂನುಗಳನ್ನು ರೂಪಿಸಿದಂತಹ ಪ್ರಮುಖವಾದಂಥ ರಾಜ ಯಾರು ಅಂದರೆ ಜಸ್ಟಿಯನ್ ಅನ್ನುವಂತಹ ರಾಜ. ಈತನ ಕಾಲಾವಧಿ ಸಾಮಾನ್ಯ ಶತಮಾನ 527ರಿಂದ ಸಾಮಾನ್ಯ ಶತಮಾನ 565ರ ಒಂದು ಕಾಲ ಅಂತ ಹೇಳಲಾಗುತ್ತೆ. ಅಂದರೆ 6ನೇ ಶತಮಾನದಲ್ಲಿ ಜಸ್ಟಿಯನ್ ಅನ್ನುವಂಥವ್ರು ಇಡೀ ರೋಮ್ನಲ್ಲಿ ಇದ್ದಂತಹ ಎಲ್ಲ ಕಾನೂನುಗಳ ಒಂದು ಕಡೆ ಸಂಗ್ರಹ ಮಾಡ್ತಾರೆ. ಅಂದರೆ ಕ್ರೋಢೀಕರಣವನ್ನು ಮಾಡ್ತಾರೆ. ಕ್ರೋಢೀಕರಣವನ್ನು ಮಾಡಿ ಅವುಗಳನ್ನು ಒಂದು ಸುಲಲಿತವಾಗಿ ಅಧ್ಯಯನವನ್ನು ಮಾಡಿ ವಿಭಾಗಗಳನ್ನು ಮಾಡಿ ಕಾನೂನುಗಳನ್ನು ಸರಣಿಗಳ ರೂಪದಲ್ಲಿ ಅವರು ಒಂದು ದಾಖಲೆಯನ್ನು ಮಾಡ್ತಾರೆ. ಹಾಗಾಗಿ ಆ ಕಾನೂನುಗಳನ್ನು ಮುಂದೆ ಅನೇಕ ದೇಶಗಳಿಗೆ ಒಂದು ಮಾದರಿ ಆಗ್ತವೆ. ಅಷ್ಟೇ ಅಲ್ಲ, ಜಸ್ಟಿಯನ್ ಅನ್ನುವಂಥವರು ನ್ಯಾಯಶಾಸ್ತ್ರದ ವಿಜ್ಞಾನ ಅನ್ನುವಂಥದ್ದನ್ನು ಸಹ ಇಲ್ಲಿ ಜಾರಿಗೆ ತರ್ತಾರೆ. ಹೀಗೆ ಇವರು ಕಾನೂನುಗಳು ಇಂಗ್ಲೆಂಡಿನ ಸಾರ್ವತ್ರಿಕ ಕಾನೂನುಗಳಿಗೆ, ಹಾಗೇನೆ ಫ್ರಾನ್ಸಿನ ಸರ್ವಾಧಿಕಾರಿಯಾದಂತಹ ನೆಪೋಲಿಯನ್ ಬೋನಾಪಾರ್ಟಿಯ ಒಂದು ನ್ಯಾಯ ಸಂಹಿತೆಯ ಮೇಲೆ, ಕಾನೂನು ಸಂಹಿತೆಯ ಮೇಲೂ ಗಾಢವಾದಂಥ ಪ್ರಭಾವವನ್ನು ಬೀರಿರುವಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ರೋಮನರ ಕಾನೂನುಗಳು ಇವತ್ತಿಗೂ ಜೀವಂತವಾಗಿ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು ಮತ್ತು ಎಲ್ಲ ವಿಶ್ವದ ದೇಶಗಳಿಗೆ ಮಾದರಿಯಾಗಿರುವಂಥದ್ದು. ಅಂತಹ ಕೊಡುಗೆಯನ್ನು ರೋಮನರು ಕೊಟ್ಟಿರುವಂಥದ್ದು ನಿಜವಾಗ್ಲೂ ಅವ್ರ ಸಾಧನೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ರೋಮನರ ಒಂದು ವಿಶೇಷವಾಗಿ ಅವರ ವಿಜ್ಞಾನ ಕ್ಷೇತ್ರವನ್ನು ನೋಡೋಣ. ರೋಮನರ ವಿಜ್ಞಾನ ಕ್ಷೇತ್ರ, ಅದರಲ್ಲಿ ಅವರು ಏನು ಕೊಡುಗೆಯನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನ ನಾವೀಗ ಚರ್ಚೆ ಮಾಡೋಣ. ಮಕ್ಕಳೇ, ರೋಮನರು ಒಂದು ವಿಜ್ಞಾನ ಕ್ಷೇತ್ರಕ್ಕೆ ಸೀಮಿತವಾದಂಥ ಕೊಡುಗೆಯನ್ನು ನೀಡಿದ್ರು. ಅಂದರೆ ಅವರ ಕಾಲದಲ್ಲಿದ್ದಂತಹ ಅನೇಕ ವಿಜ್ಞಾನಿಗಳು ಹೊಸ ಹೊಸ ತತ್ವಗಳನ್ನು, ಸಿದ್ಧಾಂತಗಳನ್ನು ಏನೋ ರಚನೆ ಮಾಡಿದ್ರು. ಆದರೆ ಅವುಗಳನ್ನು ಪ್ರಾಯೋಗಿಕವಾಗಿ ಪ್ರಯೋಗಗಳ ಮೂಲಕ ಜಾರಿಗೆ ತರಲಿಕ್ಕೆ ಕಷ್ಟ ಸಾಧ್ಯ ಆಯಿತು. ಹಾಗಾಗಿ ಅವರು ವಿಜ್ಞಾನ ಕ್ಷೇತ್ರಕ್ಕೆ ಸೀಮಿತ ಕೊಡುಗೆಯನ್ನು ನೀಡಿರುವಂಥದ್ದು ನಾವಿಲ್ಲಿ ಕಾಣ್ತೇವೆ. ಆದರೆ ವಿಜ್ಞಾನ ಕ್ಷೇತ್ರದಲ್ಲಿ ಮುಂದುವರಿತಾ ಒಂದು ಅತ್ಯಂತ ಅವಶ್ಯಕವಾಗಿರುವಂತಹ ಅನೇಕ ಒಂದು ಉಪಯೋಗಗಳನ್ನು ವಿಜ್ಞಾನ
ಕ್ಷೇತ್ರಕ್ಕೆ ಅವರು ಕೊಟ್ಟಿರುವಂಥದ್ದನ್ನ ನಾವು ಕಾಣ್ತೇವೆ. ಅದರಲ್ಲಿ ಮುಖ್ಯವಾಗಿರುವಂತಹ ರೋಮನ್ನರ ವಿಜ್ಞಾನ ಕ್ಷೇತ್ರದ ಕೊಡುಗೆ ಏನಪ್ಪ ಅಂದರೆ, ಅವತ್ತಿನ ಕಾಲದಲ್ಲಿದ್ದಂತಹ ಎಲ್ಲ ಬಡ ರೋಗಿಗಳಿಗೆ ಉಚಿತವಾದಂತಹ ಒಂದು ಔಷಧಿಗಳನ್ನು ಕೊಟ್ಟಂತಹ ಮೊದಲ ನಾಗರಿಕತೆ ಯಾವುದು ಅಂದರೆ ಅದು ರೋಮ್ ನಾಗರಿಕತೆ. ಅಂದರೆ ನಾವೇನು ಇವತ್ತಿನ ಆಸ್ಪತ್ರೆಗಳಲ್ಲಿ ಒಂದು ಬಡ ರೋಗಿಗಳಿಗೆ ಉಚಿತವಾದಂಥ ಔಷಧಿಗಳನ್ನು, ಉಚಿತವಾದಂಥ ಒಂದು ಚಿಕಿತ್ಸೆಯನ್ನು ನೀಡಬೇಕು ಅಂತ ಏನು ಆ ಪದ್ಧತಿಯನ್ನು ನಾವು ಜಾರಿಗೆ ತಂದುಕೊಂಡಿದ್ದೀವೋ ಅದು ಅವತ್ತಿನ ರೋಮ್ ಸಾಮ್ರಾಜ್ಯವೇ ಒಂದು ಪ್ರಾಚೀನ ಕಾಲದಲ್ಲಿ ಜಾರಿಗೆ ತಂದಿತ್ತು. ಅದೊಂದು ಮುಖ್ಯವಾದಂತಹ ಕೊಡುಗೆ ಅಂತಲೇ ನಾವು ಹೇಳ್ಬೋದಾಗಿದೆ. ಅಷ್ಟೇ ಅಲ್ಲ, ಇವರು ಸ್ವಚ್ಛತೆಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ನೀಡಿದರು. ಸ್ವಚ್ಛತೆಗಾಗಿ ಇಡೀ ಸಾಮ್ರಾಜ್ಯವನ್ನು ಅಲ್ಲಲ್ಲಿ ಹೊಸದಾದಂಥ ಬೃಹದಾಕಾರದ ಸಾರ್ವತ್ರಿಕ ಒಂದು ಸ್ನಾನಗೃಹಗಳನ್ನು ಅವರು ನಿರ್ಮಿಸ್ಕೊಂಡಿದ್ರು. ಹಾಗಾಗಿ ಅವರಿಗೆ ದೈಹಿಕ ಸ್ವಚ್ಛತೆ ಮತ್ತು ಒಂದು ಪರಿಸರದ ಸ್ವಚ್ಛತೆ ಬಗ್ಗೆ ಬಹಳಷ್ಟು ಕಾಳಜಿ ಇರುವಂಥದ್ದನ್ನ ನಾವಿಲ್ಲಿ ಕಾಣ್ತೇವೆ. ಅಷ್ಟೇ ಅಲ್ಲ ಮಕ್ಕಳೇ, ಸೊ ಈ ಒಂದು ರೋಮ್ ಸಾಮ್ರಾಜ್ಯದಲ್ಲಿ ಅನೇಕ ವೈದ್ಯಶಾಸ್ತ್ರದ ಒಂದು ವೈದ್ಯರನ್ನು ಸಹ ನಾವು ಗುರುತಿಸ್ತೇವೆ. ಅದರಲ್ಲಿ ತುಂಬ ಮುಖ್ಯವಾದಂತಹ ವೈದ್ಯ ಯಾರು ಅಂದರೆ ಗೆಲನ್ ಅನ್ನುವಂತಹ ವೈದ್ಯ. ಈತ ಈ ಒಂದು ಶರೀರ ರಚನಾಶಾಸ್ತ್ರ ಹಾಗೇನೆ ರಚನಾಶಾಸ್ತ್ರ ಅನ್ನುವಂತಹ ಎರಡು ಒಂದು ಪ್ರಭೇದಗಳಲ್ಲಿ, ಎರಡು ಶಾಖೆಗಳಲ್ಲಿ ತುಂಬ ಪ್ರಾವೀಣ್ಯತೆಯನ್ನು ಹೊಂದಿದಂತಹ ವ್ಯಕ್ತಿಯಾಗಿದ್ದ. ಇಡೀ ದೇಹ ರಚನೆಯ ಬಗ್ಗೆ ಸವಿವರವಾದಂತಹ ಜ್ಞಾನವನ್ನು ಹೊಂದಿದ್ದ. ಅದರಲ್ಲೂ ಗಳಗಂಟ ಮತ್ತು ಗಂಟಲಿನ ಗಡ್ಡೆಗಳನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಒಂದು ತೆಗೆದುಹಾಕುವಂತಹ ಕಲೆಯನ್ನು ಆತ ಕಲ್ತಿದ್ದ. ಅಷ್ಟೇ ಅಲ್ಲ, ರಕ್ತ ಪರಿಚಲನೆಯನ್ನು ಒಂದು ವಿವರವಾಗಿ ವಿವರಿಸುವಲ್ಲಿ ಈತ ಮೊದಲಿಗರಲ್ಲಿ ಒಬ್ಬರು ಅಂತಲೇ ನಾವು ಗುರುತಿಸ್ಬೋದಾಗಿದೆ. ಹೀಗೆ ಈ ಒಂದು ವೈದ್ಯಶಾಸ್ತ್ರದಲ್ಲಿ ಗೆಲನ್ ಅನ್ನುವಂತಹ ವೈದ್ಯ ಉತ್ತಮವಾದಂಥ ಕೊಡುಗೆಯನ್ನು ನೀಡಿರುವಂಥದ್ದನ್ನ ನಾವು ಕಾಣ್ತೇವೆ. ಅಷ್ಟೇ ಅಲ್ಲ, ವೈದ್ಯಕೀಯ ಶಾಸ್ತ್ರದಲ್ಲಿ ಮತ್ತು ವಿಜ್ಞಾನದಲ್ಲಿ ಪ್ರಮುಖವಾದಂತಹ ಕೃತಿ ಯಾವುದು ಅಂದರೆ ಪ್ಲೀನಿ ಅನ್ನುವಂತಹ ಇತಿಹಾಸಕಾರ ಬರೆದಿರುವಂತಹ ನ್ಯಾಚುರಲ್ ಹಿಸ್ಟ್ರಿ, ಸ್ವಾಭಾವಿಕ ಇತಿಹಾಸ ಅನ್ನುವಂಥದ್ದು ಎಲ್ಲ ವಿಜ್ಞಾನಗಳಿಗೆ ಒಂದು ಸಂಹಿತೆಯಾಗಿ, ಕಾನೂನು ಸಂಹಿತೆ ಆಗಿರುವಂತಹ ಕೃತಿಯಾಗಿ ನಾವಿಲ್ಲಿ ಗುರುತಿಸ್ತೇವೆ. ಹೀಗೆ ಸಾಹಿತ್ಯ ಕೃತಿಯೂ ಸಹ ಒಂದು ವಿಜ್ಞಾನದ ಬಗ್ಗೆ, ವಿಜ್ಞಾನದ ತಿಳುವಳಿಕೆಯ ಬಗ್ಗೆ ರೋಮನ್ನರು ಒಂದು ಕೊಡುಗೆಯನ್ನು ನೀಡಿರುವಂಥದ್ದು ನಾವು ಕಾಣ್ತೇವೆ. ಅಷ್ಟೇ ಅಲ್ಲ, ಅರ್ಟೆಕಸ್ ಅನ್ನುವಂತಹ ವ್ಯಕ್ತಿ ಈ ಒಂದು ಮಧುಮೇಹ ಮತ್ತು ಗಂಟಲ ರೋಗದ ಬಗ್ಗೆ ಸುದೀರ್ಘವಾದಂತಹ ವಿವರಗಳನ್ನು ನೀಡ್ತಾರೆ. ಇವತ್ತು ನಾವೇನು ಪ್ರಸ್ತುತ ಸಕ್ಕರೆ ಕಾಯಿಲೆ ಅಂತ ಏನು ಕರೀತಾ ಇದ್ದೀವಲ್ಲ, ಆ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಅನ್ನುವಂಥದ್ದು ಪ್ರಾಚೀನ ಕಾಲದಲ್ಲಿ ಅದರ ರೋಗದ ಲಕ್ಷಣಗಳ ಬಗ್ಗೆ, ಆ ರೋಗದ ಬಗ್ಗೆ ನಮಗೆ ಸುದೀರ್ಘವಾದಂತಹ ಮಾಹಿತಿಯನ್ನು ಅರ್ಟೆಕಸ್ ಅನ್ನುವಂತಹ ವೈದ್ಯಾಧಿಕಾರಿ ನೀಡಿರುವಂಥದ್ದನ್ನ ನಾವಿಲ್ಲಿ ಕಾಣ್ತೇವೆ. ಇಷ್ಟೇ ಅಲ್ಲ, ವಿಜ್ಞಾನವನ್ನು ಇನ್ನೂ ರೋಮ್ ಸಾಮ್ರಾಜ್ಯದವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಇವರು ವಿಶೇಷವಾಗಿ ಪಾಳಿ ಪದ್ಧತಿ ಅನ್ನುವಂಥದ್ದನ್ನ ತರ್ತಾರೆ. ರೊಟೇಷನ್ ಸಿಸ್ಟಮ್ ಅನ್ನುವಂಥದ್ದು ಮೊದಲು ತಂದವರು ರೋಮನ್ನರು. ಅಷ್ಟೇ ಅಲ್ಲ, ರೋಮನ್ನರು ವಿಜ್ಞಾನಕ್ಕೆ ಕೊಟ್ಟಂತಹ ಒಂದು ಅಮೂಲ್ಯವಾದ ಕೊಡುಗೆ ಏನಪ್ಪ ಅಂದರೆ ಸಂಖ್ಯಾ ಪದ್ಧತಿಗಳು. ಅಂದರೆ ಏನು ನಾವು ರೋಮನ್ ಸಂಖ್ಯೆಯನ್ನು ಬರಿತೀವೋ ಆ ರೋಮನ್ ಸಂಖ್ಯೆ ಅನ್ನುವಂಥದ್ದನ್ನ ಪ್ರಥಮ ಬಾರಿಗೆ ಜಾರಿಗೆ ತಂದಂಥವರು ರೋಮನ್ನರು. ಹಾಗಾಗಿ ಅವನ್ನ ಇವತ್ತಿಗೂ ಸಹ ಬಳಸ್ತಾ ಇದ್ವಿ. ಆವತ್ತು ಅವರು ಈ ಒಂದು ವಾಣಿಜ್ಯ ಗಣಿತದಲ್ಲಿ ಬಳಸ್ಕೊಳ್ತಾ ಇದ್ರು. ಆ ಒಂದು ಸಂಖ್ಯಾ ಪದ್ಧತಿಯನ್ನು ಅವರು ಆ ರೀತಿ ಉಪಯೋಗಿಸ್ಕೊಳ್ತಾ ಇದ್ರು. ನಾವು ಇವತ್ತಿಗೂ ಆ ಸಂಖ್ಯಾ ಪದ್ಧತಿಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ, ಉಳಿದಂತಹ ಕ್ಷೇತ್ರಗಳಲ್ಲಿ ಬಳಸುವಂಥದ್ದನ್ನ ನಾವು ಕಾಣ್ತೇವೆ. ಸೊ ಹೀಗೆ ವಿಜ್ಞಾನ ಕ್ಷೇತ್ರದಲ್ಲೂ ಸಹ ಅವರು ಮುಖ್ಯವಾದಂಥ ಕೊಡುಗೆಯನ್ನು ಕೊಟ್ಟಿರುವಂಥದ್ದನ್ನ ನಾವು ಕಾಣ್ಬೋದಾಗಿದೆ. ಇನ್ನು ರೋಮನ್ನರ ಮತ್ತೊಂದು ಮುಖ್ಯವಾದಂತಹ ಕೊಡುಗೆಯ ಕ್ಷೇತ್ರ ಯಾವುದು ಅಂದರೆ ಭಾಷೆ ಮತ್ತು ಸಾಹಿತ್ಯ. ನಿಮಗೆ ಗೊತ್ತು ಮಕ್ಕಳೇ, ಅವರ ಒಂದು ಭಾಷೆ ಯಾವುದು ಅಂದರೆ ಲ್ಯಾಟಿನ್ ಭಾಷೆ. ಈ ಲ್ಯಾಟಿನ್ ಭಾಷೆ ಅನ್ನುವಂಥದ್ದು ಲ್ಯಾಟಿಯಂ ಅನ್ನುವಂತಹ ಪ್ರದೇಶದ ಮೂಲ ನಿವಾಸಿಗಳಾದಂತಹ ಲ್ಯಾಟಿನರು ಅನ್ನುವವರಿಂದ ಶೋಧಿಸಲ್ಪಟ್ಟಂತಹ ಭಾಷೆ. ಸೊ ಅಂತಹ
ಭಾಷೆ, ಲ್ಯಾಟಿನ್ ಅನ್ನುವಂಥ ಭಾಷೆ ಇಡೀ ಯುರೋಪಿನ ಬಹುತೇಕ ನಾಗರಿಕ ಪ್ರದೇಶಗಳಿಗೆ ಹರಡಿ ಅವರ ಭಾಷೆಯಾಗಿಯೂ ಪರಿವರ್ತನೆ ಹೊಂದಿರುವಂಥದ್ದನ್ನ ನಾವು ಕಾಣ್ತೇವೆ. ಅದರಲ್ಲೂ ವಿಶೇಷವಾಗಿ ಮಧ್ಯಯುಗೀನ ಕಾಲದ ಉದ್ದಕ್ಕೂ ಸಹ ಬಹುತೇಕ ಯುರೋಪಿನ ರಾಷ್ಟ್ರಗಳು ಮುಖ್ಯವಾಗಿ ಬಳಸಿದಂಥ ಭಾಷೆ ಯಾವುದು ಅಂದರೆ ಅದು ಲ್ಯಾಟಿನ್ ಭಾಷೆ. ನಿಮ್ಗೊಂದು ಅಂಕಗಳಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಮಕ್ಕಳೇ, ರೋಮನರ ಭಾಷೆ ಯಾವುದು ಅಂತೇಳಿ. ರೋಮನರ ಭಾಷೆ ಯಾವುದು ಅಂದರೆ ಲ್ಯಾಟಿನ್ ಭಾಷೆ. ಸೊ ಈ ಭಾಷೆಯನ್ನು ಅವರು ಸಾಹಿತ್ಯದಲ್ಲಿ, ಹಾಗೇನೆ ವಿಜ್ಞಾನದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಕಾನೂನಿನಲ್ಲಿ, ಶಿಕ್ಷಣದಲ್ಲಿ ವ್ಯಾಪಕವಾಗಿ ಬಳಸ್ಕೊಳ್ತಾರೆ. ಹೀಗಾಗಿ ಇವರ ಭಾಷೆ ಬಳಸ್ಕೊಂಡಿದ್ರಿಂದಾಗಿ ಲ್ಯಾಟಿನ್ ಭಾಷೆಯ ಒಂದು ಸಂಸ್ಕೃತಿ, ಲ್ಯಾಟಿನ್ ಭಾಷೆಯ ಸಾಹಿತ್ಯ ಅನ್ನುವಂಥದ್ದು ಶ್ರೀಮಂತವಾಗಿ ಬೆಳವಣಿಗೆ ಹೊಂದಿತು. ಅದು ಮುಂದೆ ಎಲ್ಲ ದೇಶಗಳಿಗೂ ಸಹ ಮಾದರಿಯಾಯಿತು ಅಂತಲೇ ನಾವು ಹೇಳ್ಬೋದಾಗಿದೆ. ಇನ್ನು ರೋಮನರ ಸಾಹಿತ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ರೋಮನರ ಸಾಹಿತ್ಯವನ್ನು ನಾವು ಗಮನಿಸಿದ್ರೆ ಬಹುತೇಕ ರೋಮನರ ಕಾಲದ ಎಲ್ಲ ವಿದ್ವಾಂಸರು ಗ್ರೀಕರ ಸಾಹಿತ್ಯವನ್ನು ಅನುಕರಣೆ ಮಾಡಿರುವಂಥದ್ದನ್ನ ನಾವು ಗುರುತಿಸ್ತೇವೆ. ಆದರೂ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದಂತಹ ಉತ್ಕೃಷ್ಟವಾದಂತಹ ಕೃತಿಗಳನ್ನು ಅನೇಕ ಕವಿಗಳು ಬರೆದಿರುವಂಥದ್ದನ್ನ ನಾವು ಕಾಣ್ತೇವೆ. ಆ ಎಲ್ಲ ಕವಿಗಳು ಮತ್ತು ಅವರು ಬರೆದಂಥ ಕೃತಿಗಳನ್ನು ನಾನು ಇಲ್ಲೊಂದು ಪಟ್ಟಿಯನ್ನು ಮಾಡಿದ್ದೇನೆ. ಈ ಪಟ್ಟಿಯನ್ನು ನೀವು ಓದ್ಕೊಂಡು ಎಕ್ಸಾಮಲ್ಲಿ ಬರೆದ್ರೆ ನಿಮಗೆ ಉತ್ತಮವಾದಂತಹ ಅಂಕಗಳು ಬರ್ತವೆ. ಆ ಪಟ್ಟಿಯನ್ನು ಒಮ್ಮೆ ನೋಡೋಣ ಮಕ್ಕಳೇ. ಇಲ್ಲಿ ಕವಿಗಳಾಗಿ ನಾವು ಕವಿಗಳು, ಲೇಖಕರು, ಇತಿಹಾಸಕಾರರನ್ನ ಒಂದು ಕಾಲಮ್ನಲ್ಲಿ ಬರೆದಿದ್ದೀನಿ. ಅವರ ಕೃತಿಗಳನ್ನು ನಾನು ಇನ್ನೊಂದು ಕಾಲಮ್ನಲ್ಲಿ ಬರೆದಿದ್ದೀನಿ. ಮೊದಲೇದಾಗಿ ಸಿಸಿರೋ ಅನ್ನುವಂತಹ ಕವಿ, ಈತ ಗದ್ಯ ಕೃತಿಗಳನ್ನು ಬರೆದಿದ್ದಾರೆ. ಹಾಗೆಯೇ ಕ್ಯಾಟುಲಸ್ ಮತ್ತು ಲುಕ್ರಟಿಸ್ ಅನ್ನುವಂಥವ್ರು ಕಾವ್ಯಗಳನ್ನು ಲ್ಯಾಟಿನ್ ಭಾಷೆಯಲ್ಲಿ ಬರೆದಿರುವಂಥದ್ದು. ನಿಮಗೆ ಗೊತ್ತಿರುವ ಹಾಗೆ ಸೀಸರ್ ಅನ್ನುವಂತಹ ಶ್ರೇಷ್ಠ ಒಂದು ನಿರಂಕುಶಾಧಿಕಾರಿ ಒಂದು ಕೃತಿಗಳನ್ನು ರಚನೆಯನ್ನ ಮಾಡಿದ್ದಾರೆ. ಆ ಕೃತಿಗಳೇ ಸಿವಿಲ್ ವಾರ್ಸ್ ಮತ್ತು ಗಾಲಿಕ್ ವಾರ್ಸ್ ಅನ್ನುವಂಥದ್ದು. ಹಾಗೆ ವರ್ಜಿಲ್ ಅನ್ನುವಂಥ ಶ್ರೇಷ್ಠ ಕವಿ ಹೆನಿಯಾಡ್ ಅನ್ನುವಂತಹ ಕೃತಿಯನ್ನು ಬರೆದಿದ್ದಾರೆ. ಇವರ ವಿದ್ವತ್ತನ್ನು ಗಮನಿಸಿ ಅವತ್ತು ಈ ವರ್ಜಿಲ್ ಅನ್ನುವಂಥ ಕವಿಗೆ ವಾಯ್ಸ್ ಆಫ್ ರೋಮನ್ ಅಂತ ಬಿರುದನ್ನು ನೀಡಲಾಗಿತ್ತು. ಅಂದರೆ ರೋಮ್ನ ದಿವ್ಯ ಧ್ವನಿ ಅನ್ನುವಂತಹ ಬಿರುದನ್ನು ವರ್ಜಿಲ್ ಅನ್ನುವಂಥ ಕವಿ ಹೊಂದಿದ್ರು. ಅವರ ಕೃತಿ ಇನ್ನೊಮ್ಮೆ ಹೇಳ್ತೇನೆ, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ವರ್ಜಿಲ್ ಅವರ ಕೃತಿ ಏನಿಯಾಡ್ ಅನ್ನುವಂಥದ್ದು 1 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಓರಸ್ ಅನ್ನುವಂಥ ಕವಿ ಅನೇಕ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ. ಇನ್ನು ರೋಮ್ನ ಕಾಲದ ಶ್ರೇಷ್ಠ ಇತಿಹಾಸಕಾರರಾಗಿರುವಂತಹ ಲಿವಿ ಅವರು ನ್ಯಾಚುರಲ್ ಹಿಸ್ಟ್ರಿ ಮತ್ತು ರೋಮನ್ ಹಿಸ್ಟ್ರಿ ಅನ್ನುವಂಥ 2 ಕೃತಿಗಳನ್ನು ರಚಿಸಿದ್ದಾರೆ. ಹಾಗೆ ಸೆನಕಾ ಅನ್ನುವಂತಹ ನಾಟಕಕಾರ ದುರಂತ ನಾಟಕಗಳನ್ನು ರಚಿಸಿದ್ರೆ, ಜುವೆನಲ್ ಅನ್ನುವಂತಹ ನಾಟಕಕಾರ ವಿಡಂಬನಾ ಕಾವ್ಯಗಳನ್ನು ರಚಿಸಿರುವಂಥದ್ದನ್ನ ನಾವು ಕಾಣ್ತೇವೆ. ಹಾಗೆಯೇ ಮತ್ತೊಬ್ಬ ಇತಿಹಾಸಕಾರರಾದಂತಹ ಟ್ಯಾಸಿಟಸ್ ಅನ್ನುವಂಥವರು ಸ್ಥಿತಿಪ್ರಜ್ಞಾ ಚರಿತ್ರೆಗಳು ಅನ್ನುವಂಥ ಕೃತಿಯನ್ನು, ಅನಲಸ್ ಅನ್ನುವಂಥ ಕೃತಿಯನ್ನು, ಹಾಗೆ ಹಿಸ್ಟೋರಿಸ್ ಅನ್ನುವಂಥ ಕೃತಿಯನ್ನು ರಚನೆಯನ್ನು ಮಾಡಿರುವಂಥದ್ದನ್ನ ನಾವು ಕಾಣ್ತೇವೆ. ಹಾಗೆ ಮತ್ತೊಬ್ಬ ಇತಿಹಾಸಕಾರರಾದಂಥ ಪ್ಲೀನಿಯು ನ್ಯಾಚುರಲ್ ಹಿಸ್ಟ್ರಿ ಅಥವಾ ಸ್ವಾಭಾವಿಕ ಚರಿತ್ರೆ ಎನ್ನುವಂಥ ಕೃತಿಯನ್ನು ರಚಿಸಿದ್ದಾರೆ. ಈ ಕವಿಗಳು ಅಷ್ಟೇ ಅಲ್ಲದೇನೆ ರೋಮ್ನ ರಾಜರುಗಳು ಸಹ ಕೃತಿಯನ್ನು ಬರೆದಿರುವಂಥದ್ದನ್ನ ನಾವು ಕಾಣ್ತೇವೆ. ರೋಮ್ನ ರಾಜನಾದಂತಹ ಮಾರ್ಕಸ್ ಅರೇಲಿಯಸ್ ಅನ್ನುವಂಥವರು ಈ ಒಂದು ಮೆಡಿಟೇಷನ್ ಅನ್ನುವಂತಹ ಕೃತಿಯನ್ನು ರಚಿಸಿರುವಂಥದ್ದನ್ನ ನಾವು ಕಾಣ್ತೇವೆ. ಇದು ಅವರ ಕಾಲದಲ್ಲಿ ಕಂಡುಬರುವಂಥ ಪ್ರಮುಖವಾದಂತಹ ಸಾಹಿತ್ಯ ಒಂದು ಕ್ಷೇತ್ರದ ಪ್ರಮುಖವಾದಂಥ ಕೊಡುಗೆಗಳಾಗಿವೆ. ಇನ್ನು ರೋಮನ್ನರ ಕಲೆ ವಾಸ್ತುಶಿಲ್ಪದ ಕೊನೆಯ ಒಂದು ಘಟ್ಟದ ಬಗ್ಗೆ ನಾವು ತಿಳ್ಕೊಳ್ಳೋಣ, ಕೊನೆಯ ಅಂಶದ ಬಗ್ಗೆ ತಿಳ್ಕೊಳ್ಳೋಣ. ರೋಮನರು ಒಂದು ಕಲೆ ವಾಸ್ತುಶಿಲ್ಪಕ್ಕೂ ಸಹ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿರುವಂಥದ್ದನ್ನ ಕಾಣ್ತೇವೆ. ಇವರು ಅದ್ಭುತವಾದಂತಹ ಕಟ್ಟಡಗಳ ನಿರ್ಮಾಪಕರು ಅಂತಲೇ ಒಂದು ಇತಿಹಾಸದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಇವರ ಕಾಲದಲ್ಲಿ ಸಾಮ್ರಾಜ್ಯದಾದ್ಯಂತ ದೇವಾಲಯಗಳನ್ನು, ರಂಗಮಂದಿರಗಳನ್ನು, ಸಾರ್ವಜನಿಕ ಕಟ್ಟಡಗಳನ್ನು, ಬೃಹದಾಕಾರದ ಮನೆಗಳನ್ನು, ಅರಮನೆಗಳನ್ನು, ಆಸ್ಪತ್ರೆಗಳನ್ನು ಇವರು ನಿರ್ಮಾಣ ಮಾಡಿರುವಂಥದ್ದು. ಆ ಮೂಲಕ ಕಲೆ ವಾಸ್ತುಶಿಲ್ಪಕ್ಕೆ ಕೊಡುಗೆಯನ್ನು ನೀಡಿರುವಂಥದ್ದನ್ನ ನಾವು ಕಾಣ್ತೇವೆ. ಇವರ ಕಾಲದಲ್ಲಿ ಕಂಡು ಬರುವಂಥ ಪ್ರಮುಖವಾದಂಥ ಕಟ್ಟಡಗಳು ಯಾವುದು, ಸ್ಮಾರಕಗಳು ಯಾವುದು ಅನ್ನುವಂಥದ್ದನ್ನ ನೋಡೋದಾದರೆ
ಸಾಮಾನ್ಯ ಶತಮಾನ 55ರಲ್ಲಿ ಪಾಂಪೆ ಅನ್ನುವಂಥವರು ಒಂದು ಸುಂದರವಾದಂತಹ ಈ ಒಂದು ರಂಗಮಂದಿರವನ್ನು ಸ್ಥಾಪನೆಯನ್ನು ಮಾಡಿದ್ರು. ಅಷ್ಟೇ ಅಲ್ಲ, ಅಗಸ್ಟಸ್ ಅನ್ನುವಂಥವರು ರೋಮ್ನ ಒಂದು ಸಪ್ತ ಬೆಟ್ಟಗಳಲ್ಲಿ ಒಂದಾದಂತಹ ಪ್ಯಾಲೆಟಿನ್ ಅನ್ನುವಂತಹ ಬೆಟ್ಟದಲ್ಲಿ ಒಂದು ಭವ್ಯವಾದಂತಹ ಬೃಹದಾಕಾರದ ಒಂದು ಅರಮನೆಯನ್ನು ಸ್ಥಾಪನೆಯನ್ನು ಮಾಡಿದ್ರು. ಮುಂದುವರಿತಾ ರೋಮ್ನ ರಾಜನಾದಂತಹ ವೆಸ್ಪ್ಯಾನಿಯಲ್ ಅನ್ನುವಂಥವರು ಕಲೋನಿಯಂ ಅನ್ನುವಂತಹ ರಂಗಮಂದಿರವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಇದನ್ನು ಸಾಮಾನ್ಯ ಶತಮಾನ 80ರಲ್ಲಿ ಈ ಒಂದು ಕಲೋನಿಯಂ ಅನ್ನುವಂಥ ರಂಗಮಂದಿರವನ್ನು ನಿರ್ಮಿಸಲಾಯಿತು. ಇದು ಎಷ್ಟು ಬೃಹದಾಕಾರವಾಗಿತ್ತು ಅಂದರೆ ಏಕಕಾಲದಲ್ಲಿ 50,000 ಜನರು ಆ ಒಂದು ಕುಳಿತುಕೊಳ್ಳುವಂಥ ಆಸನಗಳನ್ನು ಹೊಂದಿರುವಂಥ ಒಂದು ದೊಡ್ಡ ರಂಗಮಂದಿರವಾಗಿದೆ. ನೀವು ಇವತ್ತು ಕ್ರಿಕೆಟ್ ಕ್ರೀಡಾಂಗಗಳನ್ನು ಇದಕ್ಕೆ ಎಕ್ಸಾಂಪಲ್ ಕೊಡ್ಬೋದು. ಅಂತಹ ಪರಿಕಲ್ಪನೆಯನ್ನು ಅವತ್ತು ರಂಗಮಂದಿರಗಳಲ್ಲಿ ಅವರು ಸ್ಥಾಪಿಸಿರುವಂಥದ್ದನ್ನ ನಾವು ಕಾಣ್ತೇವೆ. ಯಾಕೆ ಈ ರಂಗಮಂದಿರವನ್ನು ಸ್ಥಾಪನೆ ಮಾಡಿದ್ರು ಅಂತಂದರೆ, ಒಂದು ಖಡ್ಗ ಮಲ್ಲರ ಸ್ಪರ್ಧೆಯನ್ನು ಏರ್ಪಡಿಸುವ ಉದ್ದೇಶಕ್ಕಾಗಿ, ವೀಕ್ಷಕರ ಸಂತೋಷಕ್ಕಾಗಿ ಅವತ್ತಿನ ಕಾಲದಲ್ಲಿ ಹಸಿದ ಸಿಂಹಗಳಿಗೆ ಕ್ರಿಶ್ಚಿಯನ್ನರ ವಧೆಯನ್ನು ಮಾಡ್ತಾ ಇದ್ರಂತೆ. ಹಸಿದ ಸಿಂಹಗಳ ಮೂಲಕ ಕ್ರಿಶ್ಚಿಯನ್ನರನ್ನು ಕೊಲ್ಲಿಸುವಂತಹ ಒಂದು ವಿನೋದ ಆಟವನ್ನು ಅವರು ಈ ಕಲೋನಿಯಂ ಅನ್ನುವಂಥ ರಂಗಮಂದಿರದಲ್ಲಿ ಅವರು ಒಂದು ಕಾರ್ಯವನ್ನು ಮಾಡಲಿಕ್ಕೆ ಬಳಸ್ತಾ ಇದ್ರು ಅನ್ನುವಂಥ ಮಾಹಿತಿ ಸಿಗುತ್ತೆ. ಅಷ್ಟೇ ಅಲ್ಲ, ಅಗಸ್ಟಸ್ನ ಕಾಲದಲ್ಲಿ ಅವರು ಇನ್ನೂ ಹೆಚ್ಚು ಕೊಡುಗೆಗಳನ್ನು ವಾಸ್ತುಶಿಲ್ಪಕ್ಕೆ ನೀಡಿರುವಂಥದ್ದನ್ನ ನಾವು ಕಾಣ್ತೇವೆ. ಅಗಸ್ಟಸ್ ಅವರು ಅತ್ಯಂತ ಸುಪ್ರಸಿದ್ಧವಾದಂತಹ ಅತ್ಯಂತ ಬಲಿಷ್ಠವಾದಂತಹ ಪ್ಯಾಂಥಿಯಾನ್ ಅನ್ನುವಂತಹ ಕಟ್ಟಡವನ್ನು ನಿರ್ಮಾಣವನ್ನು ಆರಂಭ ಮಾಡಿದ್ರು. ಅದು ಮುಂದುವರಿತಾ ಆ ಕಟ್ಟಡವನ್ನು ಹ್ಯಾಂಡ್ರಿಯನ್ ಅನ್ನುವಂತಹ ರಾಜ ಅದನ್ನು ಪೂರ್ಣಗೊಳಿಸ್ತಾರೆ. ಈ ಕಟ್ಟಡ ಇವತ್ತಿಗೂ ಅತ್ಯಂತ ಸುರಕ್ಷತೆಯಿಂದ ಕೂಡಿರುವಂಥ ಕಟ್ಟಡ ಆಗಿದೆ. ಇನ್ನು ಪೂರ್ವ ರೋಮನ್ ಅನ್ನುವಂತಹ ಕಾಲಘಟ್ಟದಲ್ಲಿ ಜಸ್ಟೀನಿಯನ್ ಅನ್ನುವಂಥರು ಕಾನ್ಸ್ಟಾಂಟಿನೋಪಲ್ ಅನ್ನುವಂತಹ ರಾಜಧಾನಿಯಲ್ಲಿ ಒಂದು ಚರ್ಚನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಅದನ್ನು ಸೈಂಟ್ ಸೋಫಿಯಾ ಚರ್ಚ್ ಅಂತ ಕರೀಲಾಗುತ್ತೆ. ಇದು ಅತ್ಯಂತ ಎತ್ತರವಾದಂತಹ ಸುಂದರವಾದಂತಹ ಚರ್ಚ್ ಅಂತ ನಾವಿಲ್ಲಿ ಕಾಣ್ಬೋದಾಗಿದೆ ಮಕ್ಕಳೇ. ಇನ್ನು ಇದಲ್ಲದೆ ರೋಮನ್ನರು ಒಂದು ವಾಸ್ತುಶಿಲ್ಪಕ್ಕೂ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡ್ತಾ ಹೋದರು. ಪ್ರಥಮ ಬಾರಿಗೆ ಇವರು ಕಾಂಕ್ರೀಟನ್ನು ಅಂದರೆ ಗಾರೆಗಚ್ಚು ಅನ್ನುವಂತಹ ವಸ್ತುಗಳನ್ನು ಬಳಸ್ಕೊಂಡು ಕಾಂಕ್ರೀಟ್ ಅಥವಾ ಸಿಮೆಂಟ್ ಅಂತ ಏನು ಕರಿತೀವೋ ಅದನ್ನು ಮೊದಲು ಕಂಡಿಡಿದಂಥವರು ರೋಮನ್ನರಾಗಿದ್ದಾರೆ. ಇನ್ನು ವಾಸ್ತುಶಿಲ್ಪದಲ್ಲಿ ಇವರ ಅದ್ಭುತವಾದಂತಹ ಒಂದು ಕೊಡುಗೆ ಏನಪ್ಪ ಅಂದರೆ 2 ಶೈಲಿಗಳನ್ನು ಇವರು ಜಾರಿಗೆ ತರ್ತಾರೆ. ಆ 2 ಶೈಲಿಗಳು ಯಾವುದು ಅಂದರೆ ಕಮಾನ್ಗಳು ಮತ್ತು ಗೋಲಾಕಾರದ ಗುಮ್ಮಟಗಳಾಗಿವೆ. ಇದರ ಜೊತೆಗೆ ರೋಮನರು ಶಿಲ್ಪಕಲೆಗೂ ಪ್ರಾಮುಖ್ಯತೆಯನ್ನು ನೀಡಿದ್ರು. ತಮ್ಮ ಸುಂದರವಾದಂಥ ಭವ್ಯವಾದಂಥ ಕಟ್ಟಡಗಳಲ್ಲಿ ಶಿಲ್ಪಾಕೃತಿಗಳನ್ನು ಜೊತೆಗೆ ಉಬ್ಬು ಶಿಲ್ಪಗಳನ್ನು ಅಳವಡಿಸಿಕೊಂಡು ಅವುಗಳನ್ನು ಸುಂದರವಾಗಿ ಆಕರ್ಷಕ ಕಟ್ಟಡಗಳನ್ನಾಗಿ ಮಾಡಿದ್ರು. ಅಷ್ಟೇ ಅಲ್ಲ, ಅವರ ಬಹುತೇಕ ಶಿಲ್ಪಗಳು ಸಾಮ್ರಾಟರ ಒಂದು ಶಿಲ್ಪಗಳಾಗಿದ್ವು, ಪ್ರತಿಮೆಗಳಾಗಿದ್ವು. ಅವುಗಳನ್ನು ನಗರದ ಚೌಕ ಭಾಗದಲ್ಲಿ ಒಂದು ನಗರದ ಚೌಕ ಭಾಗದಲ್ಲಿ ಅವುಗಳನ್ನು ಅಳವಡಿಸ್ತಾ ಇದ್ರು. ಅವು ಆ ರಾಜರುಗಳ ಅಧಿಕಾರ ಮತ್ತು ಶಕ್ತಿಯ ಸಂಕೇತವಾಗಿದ್ವು ಅನ್ನುವಂಥದ್ದನ್ನ ನಾವಿಲ್ಲಿ ಕಾಣ್ತೇವೆ. ಇದ್ರ ಜೊತೆಗೆ ಅವರು ಚಿತ್ರಕಲೆಗೂ ಪ್ರಾಮುಖ್ಯತೆಯನ್ನು ನೀಡಿದ್ರು. ಆದರೆ ಇವತ್ತು ಅವರು ಚಿತ್ರಕಲೆ ಹೆಚ್ಚು ಒಂದು ದೊರೆತಿಲ್ಲ. ಮುಖ್ಯವಾದಂಥ ಇವರ ಚಿತ್ರಕಲೆ ಪಾಂಪಿ ಅನ್ನುವಂಥ ಪ್ರದೇಶದಲ್ಲಿ ನಾವು ಕಾಣ್ತೇವೆ. ಹೀಗೆ ರೋಮನರು ಅನೇಕ ಶತಮಾನಗಳ ಕಾಲ ಯುರೋಪಿನಾದ್ಯಂತ ಸಾಮ್ರಾಜ್ಯವನ್ನು ನಿರ್ಮಿಸಿ ಆ ಸಾಮ್ರಾಜ್ಯದಲ್ಲಿ ಈ ಒಂದು ರೋಮನ್ ಶಾಂತಿ, ಭಾಷೆ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ, ವಿಜ್ಞಾನ ಮುಂತಾದ ಕ್ಷೇತ್ರಗಳಿಗೆ ಅಪಾರವಾದಂಥ ಕೊಡುಗೆಯನ್ನು ನೀಡಿ ಜ್ಞಾನ ಭಂಡಾರ ಅಂತೇಳಿ ಇವತ್ತು ನಾವು ಅವರನ್ನು ಗುರುತಿಸ್ಬೋದಾಗಿದೆ. ಹಾಗಾಗಿ ರೋಮನ್ನರು ಇಲ್ಲಿ ನಿಮಗೆ 10 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ರೋಮನ್ನರ ಕೊಡುಗೆಗಳನ್ನು ವಿವರಿಸಿ ಅಂತೇಳಿ ಇಷ್ಟು ವಿಷಯಗಳನ್ನು ನೀವು ಸವಿವರವಾಗಿ ಬರೆದ್ರೆ ನಿಮಗೆ ಅಂಕಗಳು ಲಭಿಸ್ತವೆ. ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಶುಭವಾಗಲಿ. ನಮಸ್ಕಾರ.